ಬಿಗ್ ಬಾಸ್ ನೀವೇ ಹೋಗಿ ಮಲ್ಕೊಡಿ ಅವ್ರ ಪಕ್ಕದಲ್ಲಿ, ನಿಮ್ಗೆ ಗೊತ್ತಾಗ್ಲಿ. ಊಟನೇ ಅಲ್ಲಿ ಸ್ವಲ್ಪ ಒಂದ್ ಲಿಮಿಟ್ ಸಿಗ್ತಾ ಇತ್ತು, 2 ಹೊತ್ತು ಊಟ. ಇಟ್ಸ್ ಅ ಮಿಕ್ಸ್ಚರ್ ಆಫ್ ಎಮೋಷನ್ಸ್, ಮಿಕ್ಸ್ಡ್ ಎಮೋಷನ್ಸ್ ಜೊತೆ ಆಚೆ ಬಂದೆ ನಾನು. ಸುದೀಪ್ ಸರ್ಗೂ ಇಷ್ಟ ಆಯ್ತು, ಹೊಸ ತರದ ಕ್ವಶನ್ ಅಂತೆಲ್ಲ ಕೇಳಿದ್ರು. ಓಕೆ ಥ್ಯಾಂಕ್ ಯು ಸರ್ ಅಂತೆಲ್ಲ ಹೇಳಿ. ಇವತ್ತು ನಮ್ ಜೊತೆ ಬಿಗ್ ಬಾಸ್ ಸೀಸನ್ 12 ಕಂಟೆಸ್ಟೆಂಟ್ ಆದಂತಹ RJ ಅಮಿತ್ ಅವರಿದ್ದಾರೆ. ಸೊ ಬನ್ನಿ ಅವನ್ನ ಸ್ವಾಗತಿಸೋಣ. ಹಾಯ್ ಸರ್, ನಮಸ್ಕಾರ. ನಮಸ್ಕಾರ ರಚನಾ ಅವರೇ, ಹೇಗಿದ್ದೀರಾ? ಹಾ ಸೂಪರ್ ಸರ್, ನೀವ್ ಹೇಗಿದ್ದೀರಾ? ನಾನ್ ಸೂಪರ್. ನೋಡಿ, ನನ್ನ ವೃತ್ತಿನೇ ಹೇಗಿದ್ದೀರಾ ಅಂತ ಶುರು ಮಾಡುವಂತದ್ದು, ಅದಕ್ಕೆ ಫಸ್ಟ್ ನಾನು ಕೇಳ್ಬಿಟ್ಟೆ. ಥ್ಯಾಂಕ್ ಯು ಸೋ ಮಚ್. ಹಾಗೆ ಇನ್ನು ಮೊದಲಿಗೆ ಬಿಗ್ ಬಾಸ್ಗೆ ನೀವು ಹೋಗ್ತೀನಿ ಅಂತ ಅನ್ಕೊಂಡಿರ್ಲಿಲ್ಲ, ಬಿಗ್ ಬಾಸ್ ಹೋಗಿದ್ದೀರಾ. ಸೊ ಬಿಗ್ ಬಾಸ್ ಜರ್ನಿ ಹೇಗಿತ್ತು ಸರ್? ಅಯ್ಯೋ ಸಿಕ್ಕಾವಡೆ, ಅದೇ ಎಕ್ಸ್ಪೆಕ್ಟ್ ಅನ್ಎಕ್ಸ್ಪೆಕ್ಟೆಡ್ ಅಂತ ಹೇಳ್ತಾರಲ್ವಾ, ಆ ತರದೊಂದು ಜರ್ನಿ ನನ್ನ ಲೈಫಲ್ಲಿ ಆಗಿತ್ತು ಅಲ್ಲಿ. ಅಂದ್ರೆ ಅಲ್ಲಿ ಹೋದಾಗ ಹೇಗಿರುತ್ತೆ ಮನೆ, ಹೇಗಿರುತ್ತೆ ಅಂತೆಲ್ಲ ನೋಡುವಾಗ ಬ್ರೈಟ್ ಲೈಟ್ಸ್, ಬ್ರೈಟ್ ಕಲರ್ಸ್, ಆಕ್ಚುಲ್ ಒಂದು ಸೆಟ್ ಅಲ್ಲೇ ಬದುಕ್ತಾ ಇದ್ದೀನಿ ಅನ್ನೋ ರೇಂಜ್ಗೆ ಫೀಲಿಂಗ್. ಅಲ್ಲಿ ಊಟ ನಿದ್ದೆ ಎಲ್ಲ ಆಲ್ ಓವರ್ ದ ಪ್ಲೇಸ್. ಊಟ ಅನ್ನೋದು ಇಷ್ಟು ದಿನಸಿ ಪ್ರಕಾರ ಇಷ್ಟು ಸಿಗುತ್ತೆ, ನಿದ್ದೆ ಅನ್ನೋದು ಯಾವಾಗ ಮಲಗ್ತೀವಿ ಯಾವಾಗ ಎದ್ದೊಳ್ತೀವಿ ಗೊತ್ತಾಗಲ್ಲ, ಬೆಳಗಿನ ಜಾವ ಆಗಿರುತ್ತೋ ಗೊತ್ತಾಗಲ್ಲ, ಟಾಸ್ಕ್ ಮುಗಿಯೋ ಅಷ್ಟರಲ್ಲಿ ಯಾವಾಗ ನಿದ್ದೆ ಮಾಡ್ತೀವಿ, ಯಾವಾಗ ಲೈಟ್ಸ್ ಡಿಮ್ ಆಗುತ್ತೆ ಅದು ಗೊತ್ತಾಗಲ್ಲ. ಅದಾದ್ಮೇಲೆ ಆಚೆ ಬಂದಾಗ ಕೆಲವೊಂದ್ಸಲ ನಾವು ಆಕಾಶ ನೋಡ್ಕೊಂಡು ಏನ್ ಟೈಮ್ ಆಗಿರ್ಬೋದು ಈಗ ಸದ್ಯಕ್ಕೆ, ಎಲ್ಲಿ ಏನೊಂದು 5 ಗಂಟೆ ಆಗಿರುತ್ತಾ, ಸಂಜೆ 6 ಗಂಟೆ ಆಗಿರುತ್ತಾ ಅಂತ ಈ ರೀತಿ ಯೋಚನೆ ಎಲ್ಲ, ಡಿಸ್ಕಷನ್ ಎಲ್ಲ ಮಾಡೋದು. ಕೆಲವೊಂದ್ಸಲ ಅದೊಂದು ಬಾಟ್ಲ್ ಎಲ್ಲ ಇಟ್ಬಿಟ್ಟು ಅದ್ರ ಶ್ಯಾಡೋ ಎಲ್ಲ ನೋಡೋದು, ಯಾವ ಕಡೆ ಬಿದ್ರೆ ಏನ್ ಟೈಮ್ ಆಗ್ಬೋದು ಅಂತ. ಆ ಕಾಲದಲ್ಲಿ ಮಾಡ್ತಿದ್ರಲ್ಲ, ಹಂಗೆಲ್ಲ ಮಾಡ್ತಿದ್ವಿ ನಾವು. ಆದ್ರೆ ಎಲ್ಲರ ಕಡೆ ಫೋನು, ಔಟ್ಸೈಡ್ ವರ್ಲ್ಡ್ ಏನು ಕನೆಕ್ಟ್ ಇಲ್ವಲ್ಲ. ಸೊ ನಾವುಗಳು ಹೆಂಗೆಲ್ಲ ಫಿಗರ್ ಔಟ್ ಮಾಡ್ಕೋಬೇಕು ಅಂತ ಪರಿಸ್ಥಿತಿಗಳಲ್ಲಿ ಅನ್ನುವಂಥದ್ದೇ ಒಂದು ಎಕ್ಸ್ಪೀರಿಯನ್ಸ್. ಸೊ ಅದು ಒಂದು ಅಮೇಸಿಂಗ್ ಒಳ್ಳೆ ಎಕ್ಸ್ಪೀರಿಯನ್ಸ್ ಅಂತ ಹೇಳಕ್ಕಾಗಲ್ಲ, ಬಿಕಾಸ್ ಅದು ಮಿಕ್ಸ್ ಆಗಿರುತ್ತೆ. ಅದು ಕೆಲವೊಂದ್ಸಲ ನಮಗೂ ಕೂಡ ಅಯ್ಯೋ ನಿದ್ದೆ ಇಲ್ಲ, ಅಯ್ಯೋ ಊಟ ಇಲ್ಲ ಅನ್ನುವಂಥದ್ದು ಎಳಿತಾ ಇರುತ್ತೆ ನಮಗೆ ತಲೆಯಲ್ಲಿ. ಅದರ ನಡುವೆ ನಾವು ಅದು ಇದು ಅಂತೆಲ್ಲ ಮಾತಾಡ್ಕೊಂಡು ಏನೋ ಮ್ಯಾನೇಜ್ ಮಾಡ್ಕೊಂಡಿರ್ತೀವಿ. ಸೊ ಕೆಲವೊಂದು ಒಳ್ಳೆ ಮೂಮೆಂಟ್ಸ್, ಕೆಲವೊಂದು ಕೆಟ್ಟ ಮೂಮೆಂಟ್ಸ್ ಮನೆ ಅಂದ ಮೇಲೆ ಎಲ್ಲ ಇದೆ. ಸೊ ಇಟ್ಸ್ ಅ ಮಿಕ್ಸ್ಚರ್ ಆಫ್ ಎಮೋಷನ್ಸ್, ಮಿಕ್ಸ್ಡ್ ಎಮೋಷನ್ಸ್ ಜೊತೆ ಆಚೆ ಬಂದೆ ನಾನು. ಅಂದ್ರೆ ಕಂಪ್ಲೀಟ್ ಆಗಿ ಒಂದು ಬೇರೆ ಪ್ರಪಂಚಕ್ಕೆ ಹೋಗಿದ್ರೆ ಅಂತ ಹೇಳಿದ್ರೆ ತಪ್ಪಾಗಲ್ಲ. 100% ಆಕ್ಚುಲಿ ಬೇರೆ ಪ್ರಪಂಚನೇ, ಒಳಗೆ ಎಂಟರ್ ಆಗಿದ್ದೆ ಕಂಪ್ಲೀಟ್ ಬೇರೆ ಪ್ರಪಂಚನೇ ಅದು. ಸೊ ಯಾ, ಚೆನ್ನಾಗಿತ್ತು. ಐ ಥಿಂಕ್ ಅದ್ಭುತ ವೇದಿಕೆ ಕೂಡ ಅಲ್ವಾ. ಓಕೆ, ಸೊ ಮೊದಲಿಗೆ ನೀವು ಬಿಗ್ ಬಾಸ್ಗೆ ಹೋಗ್ತೀರಾ, ಸೊ ವೇದಿಕೆ ಮೇಲೆ ಸುದೀಪ್ ಸರ್ನ ನೋಡ್ತೀರಾ. ಸೊ ಇದಕ್ಕೂ ಮೊದಲು ಸುದೀಪ್ ಸರ್ನ ಮೀಟ್ ಮಾಡಿದ್ರ ಹೇಗೆ? ಮೀಟ್ ಮಾಡಿದ್ದೆ. ಐ ಥಿಂಕ್ ಅವ್ರದ್ದೊಂದು ಸಿನಿಮಾ ಇಂಟರ್ವ್ಯೂಗೆ ಜಸ್ಟ್ 1 year ಅದಕ್ಕಿಂತ ಹಿಂದೆ ನಾನು ಮೀಟ್ ಮಾಡಿದ್ದೆ ಸುದೀಪ್ ಸರ್ನ. ಒಂದು ಹೀಗೆ ಮೀಟ್ ಮಾಡಿ ಮಾತಾಡ್ತಾ ಇರ್ಬೇಕಾದ್ರೆ ಒಂದು ಸೂಪರ್ ಸೆಗ್ಮೆಂಟು ಅದೆಲ್ಲ ಏನೇನೋ ತಲೆಹಟೆ ಇದೆಲ್ಲ ಮಾಡಿದ್ವಿ. ಎಷ್ಟೋ ನಾನು ಬರ್ಕೊಂಡೋಗಿ ಪ್ರಶ್ನೆಗಳೇ ಬೇರೆ, ಅಲ್ಲಿ ಹೋಗಿ ಎಷ್ಟೋ ಬೇರೆ ತರದ ಪ್ರಶ್ನೆಗಳೆಲ್ಲ ಆಚೆ ಬಂತು. ಅಂದ್ರೆ ಸ್ಪಾಂಟೇನಿಯಸ್ ಆಗಿ ನಾವಿಬ್ರು ಮಾತಾಡಕ್ ಶುರುವಾಗಿ ಮಾಡ್ತಾ 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 ಆ ಥರದ್ದು ಒಂದು ಕಾನ್ವರ್ಸೇಷನ್ ಬಂತು. ಬಟ್ ಅದು ಅಲ್ಲಿಗೆ ಒಂದು ಇಂಟರ್ವ್ಯೂ ಮಾಡ್ಬಿಟ್ಟು ಸುದೀಪ್ ಸರ್ಗೂ ಇಷ್ಟ ಆಯ್ತು, ಹೊಸ ತರದ ಕ್ವಶನ್ ಅಂತೆಲ್ಲ ಕೇಳಿದ್ರು. ಓಕೆ ಥ್ಯಾಂಕ್ ಯು ಸರ್ ಅಂತೆಲ್ಲ ಹೇಳಿ ಅಲ್ಲಿ ಮುಗಿದೋಯ್ತು. ಆ ಇಂಟರ್ವ್ಯೂ ವೈರಲ್ ಎಲ್ಲ ಆಯ್ತು, ಆಲ್ ಆಫ್ ದಟ್ ಇಸ್ ಫೈನ್. ಬಟ್ ಐ ಡೋಂಟ್ ಥಿಂಕ್ ಹಿ ರಿಮೆಂಬರ್ಸ್. ಯಾಕಂದ್ರೆ ಅವತ್ತಿನ ದಿನಾನೇ ಮ್ಯಾಮ್ ಅವ್ರು ಸುದೀಪ್ ಸರ್ ಅಂದ್ರೆ ದಿನಕ್ಕೆ ಒಂದು 20 ಇಂಟರ್ವ್ಯೂ ಕೊಡ್ತಾರೆ ಮ್ಯಾಮ್ ಅವರು ಆ ಸಿನಿಮಾಗೆ. ಸೊ ಮಧ್ಯದಲ್ಲಿ ಎಲ್ಲೋ ನನ್ನ ಮೀಟ್ ಮಾಡಿದ್ರು, ಓಕೆ ಗ್ರೇಟ್ ಸರಿ. ಬಟ್ ಈಗ ಬಿಗ್ ಬಾಸ್ ಅಲ್ಲಿ ನನ್ನ ಇಂಟ್ರೊಡ್ಯೂಸ್ ಮಾಡ್ತಾ ಇರ್ಬೇಕಾದ್ರೆ ಅಫ್ಕೋರ್ಸ್ ಅವ್ರದ್ದೊಂದು ರಿಸರ್ಚ್ ಟೀಮು ಅವ್ರಿಗೆ ಈ ರೀತಿ ಹುಡುಗ ಬಂದು ಇಂಟರ್ವ್ಯೂ ಮಾಡಿದ್ದ ಅಂಡ್ ಆ ಒಂದು ಇಂಟರ್ವ್ಯೂ ವೈರಲ್ ಆಗಿತ್ತು ಅಂತ ಅದ್ರ ಬಗ್ಗೆ ಒಂದು ಬ್ರೀಫ್ ಕೊಟ್ಟಿರ್ತಾರೆ, ಅದ್ರ ಬೇಸಿಸ್ ಮೇಲೆ ಇದು ಮಾಡಿರ್ತಾರೆ. ಸೊ ಅದ್ರ ಬೇಸಿಸ್ ಮೇಲೆ ಹಿ ವಾಸ್ ವೆರಿ ಹಂಬಲ್ ಎನಫ್, ಕೈಂಡ್ ಎನಫ್ ಟು ಸೇ ನಮ್ದೊಂದು ಇಂಟರ್ವ್ಯೂ ಮಾಡ್ತೀರಾ ನೀವು ಅಂಡ್ ಅದೆಲ್ಲ ಹೇಳ್ಬಿಟ್ಟು. ಸೊ ಅದೊಂದು ಸರ್ಕಲ್. ಅವ್ರನ್ನ 1 ವರ್ಷದ ಹಿಂದೆ ನಾನು ಇಂಟ್ರೊಡ್ಯೂಸ್ ಮಾಡಿದೆ, 1 ವರ್ಷ ಆದ್ಮೇಲೆ ಅವ್ರು ನನ್ನ ಆ ಸ್ಟೇಜ್ ಮೇಲೆ ಇಂಟ್ರೊಡ್ಯೂಸ್ ಮಾಡಿದ್ರು. ಸೊ ಇಟ್ಸ್ ಅ ಬ್ಯೂಟಿಫುಲ್ ಸರ್ಕಲ್, ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ ನಾನು. ಸೊ ಯಾ. ಓಕೆ, ಸೊ ಈಗ ನೀವು ಹೇಳಿದ್ರಿ ಎಕ್ಸ್ಪೆಕ್ಟ್ ಮಾಡ್ಲಿಲ್ಲ, ಅನ್ಎಕ್ಸ್ಪೆಕ್ಟೆಡ್ ಆಗಿ ಏನೋ ಆಯ್ತು ಅಂತ. ಸೊ ಹಾಗೆ ಬಿಗ್ ಬಾಸ್ ಅಲ್ಲೂ ಕೂಡ ನಿಮ್ಗೆ ಒಂದು ಹೊಸ ಕಾನ್ಸೆಪ್ಟ್ ಜೊತೆಗೆ ನೀವು ಬಿಗ್ ಬಾಸ್ ಒಳಗೆ ಹೋಗ್ತೀರಾ. ಸೊ ಅದೇ ಜಂಟಿ ಅಂತ. ಸೊ ಅದು ಎಲ್ಲ ಒಂದ್ ಕಡೆ ನಿಮ್ಗೆ ಪ್ಲಸ್ ಆಯ್ತಾ ಮೈನಸ್ ಆಯ್ತಾ, ಹೇಗೆ ಸರ್? ಅಲ್ಲ, ಐ ಮೀನ್ ಜೆನ್ಯೂನ್ಲಿ ಈಗ ಆಚೆ ಬಂದಿದೀವಿ ಅಂದ್ರೆ 100% ಮೈನಸ್ ಆಗಿದ್ದು. ಬಟ್ ಆ ಸ್ಟೇಜ್ ಮೇಲೆ ಸುದೀಪ್ ಸರ್ನ ಹೋಗಿ ಇನ್ನೇನ್ ಮೀಟ್ ಮಾಡ್ಬೇಕು ಓಪನಿಂಗ್ ಅಲ್ಲಿ ಒಂದು 5 ನಿಮಿಷದ ಹಿಂದೆ ಹೇಳ್ತಾರೆ ಅವರು, ಈ ರೀತಿ ಒಂದು ಕಾನ್ಸೆಪ್ಟ್ ಇರಬಹುದು, ಹೋಗಿ ಚೆಕ್ಔಟ್ ಮಾಡಿ ನಿಮ್ ಪ್ರಕಾರ ಯಾವ್ದಕ್ ಹೋಗುತ್ತೆ ಅಂತ. ಅಲ್ಲಿ ಕೆಳಗೆ ಹೋಗಿದ್ದೆ, ಪಟ್ 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 ಅಂತ ಮಾತುಕತೆ ನಡೀತು, ಜಂಟಿನ ಒಂಟಿನ ಅಂತ ಕೇಳ್ಬಿಟ್ಟು ಜನ ಎಲ್ಲ ವೋಟ್ ಮಾಡಿದ್ರು. ಅವ್ರು ಬಂದು ಸೆಲೆಕ್ಟ್ ಮಾಡ್ಬಿಟ್ಟು ಪಟ್ಟನ್ ಕರ್ಕೊಂಡು ಹೋಗ್ಬಿಟ್ರು. ಸೊ ಎವ್ರಿಥಿಂಗ್ ಹ್ಯಾಪನ್ ಆನ್ ಸ್ಪಾಟ್. ಅಂಡ್ ಅಲ್ಲಿ ಏನು ಅಂದ್ರೆ ಸ್ಟೇಜ್ ಮೇಲೆ ಇರ್ಬೇಕಾದ್ರೆ ಮನೆ ಒಳಗೆ ಹೋದ್ರೆ ಸಾಕು ಅಂತ ಇರುತ್ತೆ. ಅವಾಗ ಎಸ್ಪೆಷಲಿ ನಾನು ಲಾಸ್ಟ್ ಕಂಟೆಸ್ಟೆಂಟ್, ನಾನು ಹೋಗಿದ್ದೊಂದು ಹೋಗೋಷ್ಟು ಒಂದು 12-12:30 ಆಗಿರ್ಬೋದು. ಸೊ ಆ ಟೈಮಲ್ಲಿ ನಾನು ಅಲ್ಲಿ ಸ್ಟೇಜ್ ಮೇಲೆ ಇದ್ದಿದ್ದು. ಓಕೆ ಆದಷ್ಟು ಬೇಗ ಒಳಗೆ ಹೋಗ್ಬೇಡ, ಬಿಕಾಸ್ ಐ ವಾಸ್ ರೆಸ್ಟ್ಲೆಸ್. ಒಳಗೆ ಹೋಗ್ಲೇಬೇಕು, ಎಲ್ರು ಹೋಗ್ಬಿಡಿದಾರೆ ಒಳಗೆ. ಫಸ್ಟ್ ಕಂಟೆಸ್ಟೆಂಟ್ ಹೋಗಿದ್ದು ಒಂದು 6:30-7 ಗಂಟೆಗೆ ಹೋಗ್ಬಿಟ್ಟಿದ್ದಾರೆ. ನಾನು ಅದಾದ್ಮೇಲೆ ಲಾಸ್ಟ್ ಅಲ್ಲಿ ಬಂದಿದ್ದು. ಸೊ ಯಾರು ಬಂದ್ರು ಹೋಗೋಣ, ಕರ್ಕೊಂಡು ಹೋಗೋಣ, ನೋಡ್ಕೋಣ ಅಂತ. ಅಲ್ಲಿ ಅಲ್ಲೊಂದ್ ಕಡೆ ನಾನು ಸ್ವಲ್ಪ ಯೋಚನೆ ಮಾಡ್ಬೇಕಿತ್ತು, ಯಾರ ಜೊತೆ ಅಂತ. ಬಿಕಾಸ್ ಅದು ಆ ಪೊಸಿಷನ್ ಅಲ್ಲಿ ಸಡನ್ ಆಗಿ ಯೋಚನೆ ಮಾಡೋದು ಸ್ವಲ್ಪ ಕಷ್ಟ ಮ್ಯಾಮ್. ಅಂದ್ರೆ ಫಸ್ಟ್ ಆಫ್ ಆಲ್ ಸುದೀಪ್ ಸರ್ ಇದಾರೆ ಪಕ್ಕದಲ್ಲಿ, ತುಂಬಾ ಓವರ್ವೆಲ್ಮಿಂಗ್ ಒಂದು ಫೀಲಿಂಗ್ ಇರುತ್ತೆ. ಆ ಟೆನ್ಷನ್ ಅಲ್ಲಿ ಓಕೆ ಬನ್ನಿ ಹೋಗೋಣ ಅಂತ ಹೇಳ್ಬಿಟ್ಟೆ. ಮೇ ಬಿ ಈಗ ಹಿಂದೆ ತಿರುಗಿ ನೋಡ್ತಾ ಇರ್ಬೇಕಾದ್ರೆ ಮೇ ಬಿ ಅವ್ರು ಸೆಲೆಕ್ಟ್ ಮಾಡ್ತಾ ಇರ್ಬೇಕಾದ್ರೆ ನಾನು ಸ್ವಲ್ಪ ಸೈಲೆಂಟ್ ಆಗಿದೆ, ಬೇರೆ ಯಾರನ್ನಾದ್ರೂ ಸೆಲೆಕ್ಟ್ ಮಾಡ್ತಾ ಇದ್ರು, ನಂದು ಕಥೆನೇ ಬೇರೆ ಇರ್ತಾ ಇತ್ತು ಅನ್ಸ್ತಾ ಇತ್ತು.
ಸೊ ಏನ್ ಮಾಡ್ತೀರಾ, ಕೆಲವೊಂದ್ಸಲ ಅದೇ ಲೈಫಲ್ಲಿ ಏನೇ ವಿಷಯ ಆದ್ರೂ ಅದೆಲ್ಲ ಕನೆಕ್ಟ್ ಆಗಿರುತ್ತೆ. ಇದರಿಂದ ಅದು ಕನೆಕ್ಟ್, ಅದರಿಂದ ಇದು ಕನೆಕ್ಟ್. ಸೊ ನಾವು ಪ್ರತಿಯೊಂದು ಕನೆಕ್ಷನ್ ಎಲ್ಲೋ ಒಂದ್ ಕಡೆ ವರ್ಕೌಟ್ ಆಗಿಲ್ಲ. ಸೊ ಇಟ್ಸ್ ಓಕೆ, ಏನ್ ಮಾಡಕ್ಕಾಗಲ್ಲ. ಇಟ್ ಈಸ್ ಅನ್ ಎಕ್ಸ್ಪೀರಿಯನ್ಸ್ ಅನ್ಕೊಂಡೆ ನಾನು ಆಚೆ ಬಂದು ಅದನ್ನ ಇವತ್ತಿಗೂ ಚೆರಿಶ್ ಮಾಡ್ತಾ ಇದ್ದೀನಿ. ಇವತ್ತು ಇಷ್ಟು ಜನ ಬಂದು ಮಾತಾಡಿಸ್ತಾ ಇದಾರೆ, ಮೀಟ್ ಮಾಡ್ತಾ ಇದಾರೆ ಅಂದ್ರೆ ಆ ವೇದಿಕೆ ಕೊಟ್ಟಂತಹ ಒಂದು ಅವಕಾಶ. ಸೊ ಎಲ್ಲೋ ಒಂದ್ ಕಡೆ ಅದು ಬೇಜಾರ್ ಏನು ಅಂದ್ರೆ ಇನ್ನೂ ಇರ್ಬೋದಿತ್ತಲ್ಲಪ್ಪ, ಇನ್ನೂ ಕೊಡಕ್ ತುಂಬಾ ಜಾಸ್ತಿ ಇತ್ತು. ಅಂಡ್ ಫಸ್ಟ್ ವಾರದಲ್ಲಿ ಆಚೆ ಬರುವಂತಹ ವ್ಯಕ್ತಿ ಅಲ್ವೇ ಅಲ್ಲ ನಾನು. ಸೊ ಅದೊಂದಿದೆ ನೋವು. ಬಟ್ ಐ ಥಿಂಕ್ ಒಂದು ಕೆಲವು ವಾರಗಳಲ್ಲಿ ಅದು ಸ್ವಲ್ಪ ಖಂಡಿತ ಸರ್. ಯಾಕಂತಂದ್ರ ನೀವು ಒಂದು ವಾರದಲ್ಲಿ ಹೊರಗಡೆ ಬಂದ್ರು ಕೂಡ ಈ ಬಿಗ್ ಬಾಸ್ ವೇದಿಕೆಯಲ್ಲಿ ಎಲ್ಲರಿಗೂ ಅವಕಾಶ ಸಿಗಲ್ಲ. ಸೊ ಸುಮಾರು ಲಕ್ಷಾಂತರ ಜನ ಆ ಅವಕಾಶಕ್ಕೋಸ್ಕರ ವೇಟ್ ಮಾಡ್ತಿರ್ತಾರೆ. ಸೊ ಅದ್ರಲ್ಲಿ ನೀವು ಹೋಗಿ ಬಂದಿದ್ರ ಅಂದ್ರೆ ದಟ್ ಇಸ್ ದ ಪ್ಲಸ್ ಪಾಯಿಂಟ್ ನಿಮ್ಗೆ. ಸೊ ಇಷ್ಟು ದಿವಸ ನೀವ್ ಇದ್ದಿದ್ದೇ ಒಂದು. ಸೊ ಈಗ ಬಿಗ್ ಬಾಸ್ ಹೋಗ್ ಬಂದ್ಮೇಲೆನೆ ಒಂದ್ ರೀತಿಯಾಗಿ ಕಾಣಿಸ್ಕೋತಾ ಹೌದು. ಆಕ್ಚುಲಿ ಮುಂಚೆ ಆರ್ ಜೆ ಅಮಿತ್ ಅಲ್ವಾ ನೀವು ಅಂತ ಈ ರೀತಿ ಮಾತಾಡಿಸ್ತಾ ಇದ್ರು. ಸೋಷಿಯಲ್ ಮೀಡಿಯಾನಲ್ಲಿ ನೋಡಿದೀವಿ ನಿಮ್ ಕಾಂಟೆಂಟ್ ಅಂತ. ಈಗ ಬಿಗ್ ಬಾಸ್ ಅಮಿತ್ ಅಂತ ಶುರು ಮಾಡ್ತಾರೆ. ನೆನ್ನೆನೂ ಎಲ್ಲೋ ಆಚೆ ಹೋಗಿದ್ವಿ, ಕಾರಲ್ಲಿ ಕೂತಿದ್ದೀನಿ, ಸಡನ್ ಆಗಿ ಯಾರೋ ಬಂದ್ಬಿಟ್ಟು ಬಿಗ್ ಬಾಸ್ ಅಮಿತ್ ಅಲ್ವಾ, ಬಿಗ್ ಬಾಸ್ ಅಮಿತ್ ಅಲ್ವಾ. ನಾನು ಕಂಪ್ಲೀಟ್ ಒಂದು ಹೊಸ ಹೆಸರೇ ಬಂದ್ಬಿಡಿದೆ ಈಗ, ಬಿಗ್ ಬಾಸ್ ಅಮಿತ್ ಅನ್ನುವಂಥದ್ದು ಅಂತ. ಸೊ ಇದೊಂದು ಹೊಸ ಎಕ್ಸ್ಪೀರಿಯನ್ಸ್, ಪ್ರೀತಿ ಎಲ್ಲ ಸಿಗ್ತಾ ಇದೆ. ಬಟ್ ಇಷ್ಟು ಪ್ರೀತಿ ನಾನು ಇನ್ನೊಂದು 2 ವಾರ ಬಿಟ್ಕೊಂಡು ಬಂದು ಗಳಿಸಬಹುದಿತ್ತು ಅನ್ನೋದು ಒಂದು ಇದು. ಬಿಕಾಸ್ ನಾನಿರೋ ಮೇ ಬಿ ಇರೋ ಏಜ್ ಕ್ಯಾಟಗರಿ ಆಗಿರ್ಬೋದು, ನಾನಿರೋ ಜೋಶು ಆ ಛಲ ಅಷ್ಟಿದೆ. ಕಂಪ್ಲೀಟ್ ಆಗಿ ಯುಟಿಲೈಸ್ ಮಾಡ್ಕೊಳ್ದೆ ಇನ್ನೂ ಇಷ್ಟಿದ್ಯಲ್ಲಪ್ಪ, 90% ಇನ್ನೂ ಬಾಕಿ ಇದೆಯಲ್ಲಪ್ಪ ಬೆಂಕಿ, ಏನ್ ಮಾಡೋದು ಅಂತ ಬೆಂಕಿ ಹಿಡ್ಕೊಂಡು ಆಚೆ ಬಂದೇನೆ. ಮೇ ಬಿ ಮುಂದೆ ಸಿಗುವಂತಹ ಅವಕಾಶಗಳಲ್ಲಿ ಅದನ್ನ ಉಪಯೋಗಿಸ್ಕೊಂತೀನಿ. ಬಟ್ ಅಲ್ಲಿ ಇದ್ದಿದ್ರೆ ಇನ್ನೂ ಚೆನ್ನಾಗಿರ್ತಾ ಇತ್ತು ಅನ್ನೋದೇ. ಖಂಡಿತ ಇದು ನಿಮ್ಮ ಒಪಿನಿಯನ್ ಅಷ್ಟೇ ಅಲ್ಲ, ಸೊ ಆಡಿಯನ್ಸ್ ಒಪಿನಿಯನ್ ಕೂಡ ಅದೇ ಆಗಿತ್ತು. ಹಾಗೆ ಸರ್, ಈಗ ಬಿಗ್ ಬಾಸ್ ಮನೆಯೊಳಗೆ ಹೋದ್ರಿ. ಸೊ ಬಿಗ್ ಬಾಸ್ ಮನೆಯೊಳಗೆ ಹೋದಾಗ ಸೊ ಅಷ್ಟು ಜನ ಕಂಟೆಸ್ಟೆಂಟ್ ನೋಡಿದ್ರಿ. ಸೊ ನೋಡಿದಾಗ ಮೊದಲಿಗೆ ನಿಮ್ಗೆ ಏನ್ ಅನಿಸ್ತು? ಎಲ್ಲರೂ ಗೊತ್ತಿರೋರೇ ಇದ್ರೆ, ಇಲ್ಲ ಹೊಸ ಪರಿಚಯ, ಇಲ್ಲ ಹೊಸ ಮುಖಗಳನ್ನ ಏನಾದ್ರು ನೋಡಿದ್ರೆ ಹೇಗೆ? ಮ್ಯಾಮ್, ಐ ಥಿಂಕ್ ಕಾಕ್ರೋಚ್ ಸುದಿ, ಕಾವ್ಯ ಗಿಲ್ಲಿ ಬಿಟ್ಟು ನಂಗೆ ಬೇರೆ ಯಾರು ಗೊತ್ತಿರಲಿಲ್ಲ. ಗಿಲ್ಲಿ ಗೊತ್ತಿತ್ತು ನಂಗೆ ಮುಂಚೆಯಿಂದನು, ಟಿವಿನಲ್ಲಿ ಸಿಕ್ಕಾಪಟ್ಟೆ ಫೇಮಸ್. ಕಾಕ್ರೋಚ್ ಸುದಿ ಅಫ್ಕೋರ್ಸ್ ಗೊತ್ತು. ಸ್ಪಂದನ ಗೊತ್ತಿದ್ಲು, ಅಂದ್ರೆ ಅವ್ರ ಆಕ್ಟಿಂಗ್, ಈ ಸೀರಿಯಲ್ಸ್ ಇದೆಲ್ಲ ನೋಡಿರ್ಲಿಲ್ಲ. ಬಟ್ ಸೋಷಿಯಲ್ ಮೀಡಿಯಾನಲ್ಲಿ ನೋಡಿದ್ದೆ ಅವ್ರ ಕಾಂಟೆಂಟ್, ಅವ್ರ ಪೋಸ್ಟ್ ಏನೋ ನೋಡಿದ್ದೆ. ಸೊ ಆ ರೀತಿ ಜ್ಞಾಪಕ ಇದೆ ನಂಗೆ. ಸೊ ಈ 3-4 ಜನ ಗೊತ್ತಿದ್ರು. ಅದು ಬಿಟ್ಟು ಬೇರೆಯವ್ರೆಲ್ಲರೂ ಹೊಸಬ್ರು. ಕೆಲವು ಜನ ನಾನು ಸೀರಿಯಲ್ ಅಲ್ಲಿ ಅಷ್ಟು ವರ್ಷ ಇದ್ದೆ ಅಂದ್ರೆ ಐ ವಾಸ್ ಲೈಕ್ ವಾವ್, ನಾನು ನೋಡೇ ಇಲ್ಲ ನಂಗೆ ಅಂತ. ಬಿಕಾಸ್ ಮೇ ಬಿ ನಾನ್ ಸೀರಿಯಲ್ ನೋಡ್ತಾನೆ ಇರೋದಿಲ್ಲ. ಸೊ ತುಂಬಾ ಹೊಸ ಮುಖಗಳು ಈ ಸಲ. ಅಂದ್ರೆ ಪ್ರತಿ ಸೀಸನ್ ಅಲ್ಲೂ ಯು ವಿಲ್ ಸಿ ಸಮ್ ನೋನ್ ಫೇಸಸ್ ಹಿಯರ್ ಅಂಡ್ ದೇರ್. ಈ ಸಲ ತುಂಬಾ ಹೊಸ ಮುಖಗಳು. ಸೊ ಎಲ್ಲೊಂದ್ ಕಡೆ ಅದು ಸ್ವಲ್ಪ ಟೈಮ್ ತಗೊಳ್ತು. ಯಾರು ಯಾವ ತರ ವ್ಯಕ್ತಿ ಅದನ್ನ ಅರ್ಥ ಮಾಡ್ಕೊಳ್ಳೋದು, ಅದಕ್ಕೆ ಪ್ರತಿಯೊಬ್ಬರ ಜೊತೆನೂ ಕಾಲ ಕಳಿಬೇಕಂದ್ರೆ ಸ್ವಲ್ಪ ಟೈಮ್ ತಗೊಳುತ್ತೆ. ಅದು ಮಿನಿಮಮ್ 1 ವಾರ ಬೇಕು ಅದು ಕಂಪ್ಲೀಟ್ ಆಗಿ. ಆಸ್ ಹ್ಯೂಮನ್ಸ್ ನಮ್ಗೊಂದು ವಾರ ಬೇಕು. ಬಟ್ ಇಲ್ಲಿ ಮಿಂಚಿನ ಓಟ ಅನ್ನುವಂಥದ್ದು ಇದರಲ್ಲಿ ಇನ್ನೂ ಫಾಸ್ಟ್ ಆಗಿ ಹೋಗುತ್ತೆ ಅಂತ ಹೇಳಿದಾಗ ಎಲ್ರು ಪಟ್ ಅಂತ ಏನೇನೋ ಮಾಡ್ಕೊಂಡು ಇದೆಲ್ಲ ಬೆರೆಯಕ್ಕೂ ಸ್ವಲ್ಪ ಸಮಯ ತಗೊಳುತ್ತೆ. ನಾವು ಫ್ರೆಂಡ್ಸ್ ಆಗಿದ್ರು ವಿ ವಿಲ್ ಟೇಕ್ ಸಮ್ ಟೈಮ್ ಟು ಹ್ಯಾವ್ ಅ ಕಾನ್ವರ್ಸೇಷನ್. ಅಂಡ್ ಆ ಕಾನ್ವರ್ಸೇಷನ್ ಮೂಲಕ ಕೋಪ, ಜಗಳ, ಯಾವುದೇ ತರದ ಎಮೋಷನ್ ಆಚೆ ಬರ್ಬೇಕಂದ್ರೆ ಸ್ವಲ್ಪ 1 ವಾರ ಆಗುತ್ತೆ. ಸೊ ಹಂಗೆ ಇದ್ದಿದ್ದು ಬೇರೆ ಸೀಸನ್ಗಳು. ಬಟ್ ಈ ಸೀಸನ್ ಇನ್ನೂ ಸ್ವಲ್ಪ ಫಾಸ್ಟ್ ಆಗಿ ಓಡ್ತಲ್ಲ. ನಂಗೆ ಅದು ವರ್ಕೌಟ್ ಒಂದಾಗಿಲ್ಲ. ಬಟ್ ಕೆಲವು ಜನ ಗೊತ್ತಿದ್ರು ನಂಗೆ. ಸೊ ಅಂದ್ರೆ ಈಗ ಬಿಗ್ ಬಾಸ್ ಅಲ್ಲಿ ನೀವೆಲ್ಲ ಕಂಟೆಸ್ಟೆಂಟ್ ನೋಡ್ತಿದ್ರಿ, ಸೊ ಅವ್ರ ಗೇಮ್ ನ ನೋಡ್ತಿದ್ರಿ, ಮತ್ತೆ ನಾಮಿನೇಷನ್ ಅಂತ ಎಲ್ಲ ಬಂದಾಗ ಅವ್ರು ಮಾತಾಡ್ತಾ ಇರುವಾಗ ಎಲ್ಲ ಒಂದ್ ಕಡೆ ಪ್ರಿಪೇರ್ ಆಗಿ ಬಂದಿದ್ರ, ಇಲ್ಲ ನೀವು ಪ್ರಿಪೇರ್ ಆಗಿ ಹೋಗಿಲ್ಲ ಅಂತ ಏನಾದ್ರು ಅನಿಸ್ತಿತ್ತ ನಿಮ್ಗೆ? ಇಲ್ಲ, ಐ ಥಿಂಕ್ ಅವ್ರುಗಳು ಮೋಸ್ಟ್ಲಿ ಪ್ರಿಪೇರ್ ಆಗಿ ಬಂದಿರಬಹುದು. ಬಟ್ ನಂಗೆ ಯಾವ ಕಾರಣಕ್ಕೆ ಪ್ರಿಪೇರ್ ಆಗ್ಬೇಕಿತ್ತು ನಾನು ಅಂತ ಈಗ ಗೊತ್ತಾಗ್ತಾ ಇದೆ. ಅವಾಗ ನಾನು ಓಕೆ, ನನ್ ಗುಣ ಇದೆ, ಇದ್ ಸಾಕು, ನಾನು ಸೋಷಲೈಸ್ ಮಾಡ್ತೀನಿ, ಮಾತಾಡಿಸ್ತೀನಿ, ಎಲ್ರ ಜೊತೆ ಮನೋರಂಜಿಸ್ತೀನಿ, ಇಷ್ಟು ಸಾಕು, ಅಲ್ಲಿ ಹೋಗಿ ನೋಡ್ಕೋಣ ಅದ್ರ ಪ್ರಕಾರ ಅಂತ ಇದ್ದಿದ್ದು. ಬಟ್ ಹಿಂಗೆಲ್ಲ ಪ್ರಿಪೇರ್ ಆಗ್ಬೇಕು ಅಂತ ನಂಗೆ ಗೊತ್ತಿರೋದಿಲ್ಲ. ಆಟನ್ ಹಿಂಗ್ ಆಡ್ಬೇಕು, ಆಟನ್ ಹಂಗ್ ಆಡ್ಬೇಕು, ಸ್ಟ್ರಾಟಜಿ ವೈಸ್ ಹಿಂಗ್ ಮಾಡ್ಬೇಕು, ಇವ್ರ ಜೊತೆ ಕಾಣಿಸ್ಕೋಬೇಕು, ಅವ್ರ ಜೊತೆ ಇರ್ಬೇಕು ಅನ್ನೋಂಥದ್ದು ಆ ಒಂದು ಪ್ರಿಪರೇಷನ್ ಎಲ್ಲ ನಾನು ಮಾಡ್ಕೊಂಡು ಹೋಗಿರ್ಲಿಲ್ಲ. ಜೆನ್ಯೂನ್ ಆಗಿ ನ್ಯಾಚುರಲ್ ಆಗಿ ಹೋಗಿ ಆಡ್ಬೇಕು, ನಾನು ಹೋಗಿ ಸೆನ್ಸಿಬಲ್ ಆಗಿ ಆಡ್ಬಿಟ್ಟು ಬರೋಣ ಅಂತ ಹೇಳ್ಬಿಟ್ಟು ಆ ತರದೊಂದು ಇದಿತ್ತು. ಬಟ್ ಅಲ್ಲಿ ಹೋದಾಗ ಗೊತ್ತಾಯ್ತು ತುಂಬಾ ಮೇ ಬಿ ಕೆಲವು ಜನ ಪ್ರಿಪರೇಷನ್ ಎಲ್ಲ ಮಾಡ್ಕೊಂಡ್ ಬಂದಿರಬಹುದಿತ್ತು. ಅವ್ರಗಳೆಲ್ಲ ಸಿಕ್ಕಾಪಟ್ಟೆ ಜೋರಾಗಿ ಒಬ್ಬೊಬ್ರು ಒಂದೊಂದ್ ಸ್ಟೈಲ್ ಅಲ್ಲಿ ಬಂದಿದ್ದೇನೇ ಶುರು ಮಾಡಿದ್ರು, ಸೆಕೆಂಡ್ ಡೇನೆ ಶುರು ಮಾಡಿದ್ರು. ಹೆಂಗೆ ಇವರು ಫಸ್ಟ್ ಟೈಮ್ ಮೀಟ್ ಮಾಡ್ತಾ ಇರೋದು, ಅಷ್ಟು ಬೇಗ ಹೆಂಗ್ ಕೋಪ ಬರ್ತಾ ಇದೆ ಅಂತ ಈ ತರದ ಯೋಚನೆಗಳೆಲ್ಲ ನನಗೆ ಏನ್ ಗೊತ್ತೇ ಇಲ್ಲ ಯಾರ ಬಗ್ಗೆನು. ಅಂದ್ರೆ ಸ್ವಲ್ಪ ಓವರ್ ಆಕ್ಟ್ ಮಾಡ್ಬೇಕು ಇದ್ರಲ್ಲಿ. ಅವ್ರುಗಳು ಒಬ್ಬೊಬ್ರು ಒಂದೊಂದು ರೀತಿ ಕೂಗೋದು ಇದೆಲ್ಲ ಮಾಡ್ಬೇಕಾದ್ರೆ ಸಡನ್ ಆಗಿ ಯಾಕೆ ಹಿಂಗ್ ಆಗ್ತದೆ, ಕಾರಣನೇ ಇಲ್ವಲ್ಲ ಅನ್ನೋಂಥದ್ದು ಒಂದಿದ್ದು. ಬಟ್ ಮೇ ಬಿ ಅದು ವರ್ಕೌಟ್ ಆಯ್ತು ಅವ್ರಿಗೆ. ಹೌದು, ಖಂಡಿತ. ಅದಕ್ಕೂ ಮುಂಚೆ ಸರ್, ನೀವು ಸೀಸನ್ 12ಗೆ ಹೋಗಿದ್ದೀರಾ. ಸೊ ಇಷ್ಟು ವರ್ಷ ಸೀಸನ್ 11 ವರೆಗೂ ಆಗಿದೆ. ನೀವ್ ಯಾವ ಸೀಸನ್ ನೋಡಿರ್ಲಿಲ್ವಾ ಹೇಗೆ ಅಂತ? ಸೀಸನ್ ಕೆಲವು ಸೀಸನ್ಗಳು ನೋಡಿದ್ದೆ ಮ್ಯಾಮ್. ಅಂದ್ರೆ ಫುಲ್ ನೋಡಿರೋದಿಲ್ಲ, ಅಲ್ಲಿ ಎಪಿಸೋಡ್ಸ್ ಮಾತ್ರ ನೋಡಿದ್ದೆ. ಎಸ್ಪೆಷಲಿ ನಾನು ಹೋಗೋಕ್ಕಿಂತ ಮುಂಚೆ
ಕುತ್ಕೊಂಡು ನೋಡ್ತಾ ಇದ್ದೆ ಕೆಲವು ಎಪಿಸೋಡ್ಸ್ ನ. ಅದು ಬಿಟ್ರೆ ಮುಂಚೆ ಅಲ್ಲಿ ಇಲ್ಲಿ ಕೆಲವೊಂದು ಎಪಿಸೋಡ್ಸ್ ಮತ್ತೆ ಸೋಷಿಯಲ್ ಮೀಡಿಯಾನಲ್ಲಿ ಮೀಮ್ಸ್ ಎಲ್ಲ ಬರುತ್ತಲ್ವಾ, ಅದೆಲ್ಲ ನೋಡಿದ್ದೆ ನಾನು. ಅಂದ್ರೆ ಪರ್ಸನಲ್ ಆಗಿ ಕುತ್ಕೊಂಡು ಕಂಪ್ಲೀಟ್ ಆಗಿ ಫಾಲೋ ಮಾಡ್ತಾ ಇರ್ಲಿಲ್ಲ ಶೋನ. ನನ್ನ ಫ್ರೆಂಡ್ಸ್ ಕೊಲೀಗ್ಸ್ ಇವರೆಲ್ಲ ಡಿಸ್ಕಷನ್ಸ್ ಮಾಡ್ತಾ ಇದ್ರು ಇದ್ರ ಬಗ್ಗೆ, ಶೋ ಹಿಂಗಿದೆ, ಇವತ್ತು ಹಂಗಾಯ್ತು ಹಿಂಗಾಯ್ತು. ಸೊ ಅದ್ ಕೇಳಿಸ್ಕೊಂತ ಇದ್ದೆ ಅವ್ರು ಮಾತಾಡ್ತಾ ಇರ್ಬೇಕಾದ್ರೆ. ಅದು ಬಿಟ್ಟು ಜೆನ್ಯೂನ್ ಆಗಿ ಕುತ್ಕೊಂಡು ನೋಡೋಕೆ ಅವಾಗ ಅಷ್ಟು ಟೈಮ್ ಇರ್ತಾ ಇರ್ಲಿಲ್ಲ ನಂಗೆ. ಸೊ ನಾನು ಈ ಕಾರ್ಯಕ್ರಮವನ್ನ ಅಷ್ಟು ಪರ್ಸನಲ್ ಆಗಿ ಕುತ್ಕೊಂಡು ನೋಡಿಲ್ಲ. ಬಟ್ ನಂಗೆ ಆ ಗೇಮ್ ಪ್ಲಾನ್ ಏನು ಅಂತ ಅದೆಲ್ಲ ಗೊತ್ತು, ಬೇಸಿಕ್ಸ್ ಎಲ್ಲ ಗೊತ್ತು, ಹೆಂಗ್ ಶುರು ಆಗುತ್ತೆ, ಏನಾಗುತ್ತೆ, ಏನೇನ್ ನಡೆಯುತ್ತೆ ಅದೆಲ್ಲ ನೋಡಿದೀನಿ. ಎಪಿಸೋಡ್ಸ್ ಎಲ್ಲ ನೋಡಿದ್ರೇನೆ ಗೊತ್ತಾಗ್ಬಿಡುತ್ತೆ ಒಂದು ಐಡಿಯಾ. ಬಟ್ ಫುಲ್ ಸೀಸನ್ ಅಂತೂ ನೋಡಿಲ್ಲ ಮ್ಯಾಮ್, ಎಲ್ಲ ಸೀಸನ್ಗಳು ಒಟ್ಟು ಕವರ್ ಮಾಡಿಲ್ಲ ನಾನು. ಓಕೆ, ಸೊ ಇವಾಗ ನೀವು ಕರಿಬಸಪ್ಪ ಸರ್ ಜೊತೆ ನೀವು ಮನೆಯೊಳಗೆ ಹೋಗ್ತೀರಾ. ಸೊ ಹೋದ್ಮೇಲೆ ಸೊ ಮೊದಲನೇ ದಿನದಕ್ಕೂ ಒಂದು ವಾರದಕ್ಕೂ ಏನ್ ಡಿಫ್ರೆನ್ಸ್ ಆಯ್ತು? ಅವ್ರು ನಿಮ್ಗೆ ಕಂಫರ್ಟಬಲ್ ಅನ್ಸಿದ್ರಾ, ಇಲ್ಲ ನಿಮ್ಗೆ ಏನಾದ್ರು ಸ್ವೈಪ್ ಆಗ ಏನಾದ್ರು ಚಾನ್ಸಸ್ ಬೇಕಿತ್ತು ಅಂತ ಅನ್ಸಿದ್ರೆ ನೀವು ಯಾರನ್ನ ಚೇಂಜ್ ಮಾಡ್ಕೋತಾ ಇದ್ರಿ? ಅಲ್ಲ, ಎಲ್ಲೊಂದ್ ಕಡೆ ಅಫ್ಕೋರ್ಸ್ ಸ್ವಾಪ್ ಆಗೋ ಚಾನ್ಸ್ ಸಿಕ್ಕಿದ್ರೆ ಇನ್ನೂ ಚೆನ್ನಾಗಿರ್ತಾ ಇತ್ತು. ಬಟ್ ಫಸ್ಟ್ ಡೇ ಹೋದಾಗ ಓಕೆ ಫೈನ್, ಇವ್ರು ಹೆಂಗೆ ಇರಲಿ, ಚೇಂಜ್ ಮಾಡ್ಕೋಣ, ಸ್ವಲ್ಪ ತಲೆಹರಟೆ ಸ್ಟೈಲ್ ಆಚೆ ತಗೊಂಬೋಣ. ಬಿಕಾಸ್ ಅವ್ರ ವ್ಯಕ್ತಿತ್ವನೇ ಹಂಗೆ ಆಚೆ, ಮಜಾ ತಲೆಹರಟೆ ಮಾಡೋದಲ್ಲ. ಈಗಲೂ ಒಂದು ಕ್ಯಾಮ್ರಾ ಫೋನ್ ಕೊಟ್ರೆ ಅವ್ರಿಗೆ ಸುಮ್ನೆ ಹಿಂಗೆಲ್ಲ ಮಾಡ್ತಾರೆ, ಏನೇನೋ ಡ್ಯಾನ್ಸ್ ಇದೆಲ್ಲ ಮಾಡ್ತಾರೆ. ಸೂಪರ್, ಇದೇ ತರದ್ ಏನಾದ್ರು ಮಾಡ್ಬೋದು ಅಲ್ಲಿ ಒಳಗೆ ಅನ್ಕೊಂಡಿದ್ದ. ಬಟ್ ಅಲ್ಲಿ ಸ್ವಲ್ಪ ಬೇರೆ ತರದ್ದು ಇದು, ಅವರು ಸ್ವಲ್ಪ ಇನ್ನೂ ಜಾಸ್ತಿ ಸೀರಿಯಸ್ ಆಗಕ್ ಶುರುವಾದ್ರು. ಸೇಯಿಂಗ್ ಲೈಫ್ ಬಗ್ಗೆ ಮಾತಾಡೋದು ಅಥವಾ ಮೋಸ್ಟ್ಲಿ ಮೋಟಿವೇಶನ್ ಪಾರ್ಟ್ ಕಡೆ ಗಮನ ಕೊಡೋದು, ಅದೆಲ್ಲೋ ಒಂದ್ ಕಡೆ ಸ್ವಲ್ಪ ಸೀರಿಯಸ್ ಅನ್ಸ್ಬಿಡ್ತು. ಒಂದಿನ ಸರಿ 2 ದಿನ ಸರಿ ಪ್ರತಿದಿನ ಅದೇ ಆದಾಗ ಅದೊಂದು ವ್ಯಕ್ತಿತ್ವನೇ ಬಿಲ್ಡ್ ಮಾಡಕ್ ಟ್ರೈ ಮಾಡ್ತಾ ಇದಾರೆ ಅನ್ಸ್ತು. ಬಟ್ ಅದವ್ರು ನಿಜವಾಗ್ಲೂ ಅದಲ್ಲ, ಅವ್ರು ಇನ್ನೂ ಮಜವಾದ ವ್ಯಕ್ತಿ ಆಚೆ. ಅಂಡ್ ಯಾಕೆ ಅಲ್ಲಿ ಹೋಗ್ಬಿಟ್ಟು ಈ ರೀತಿ ಚೇಂಜ್ ಆದ್ರೆ ಗೊತ್ತಿಲ್ಲ, ಒಂದು ವಾರದಲ್ಲಿ ಹಿಂಗೆ ಕಾಣಿಸ್ಕೋಬೇಕು ಅಂತ. ಸೊ ಅವ್ರ ತಲೆಯಲ್ಲಿ ಅವರೇ ಸ್ಕ್ರಿಪ್ಟ್ ಮಾಡ್ಕೊಂಡಾಗ ಇನ್ನೂ ಕಷ್ಟ ಆಗ್ಬಿಡುತ್ತೆ, ಬೇರೆಯವರು ಪಕ್ಕದಲ್ಲಿರೋರ್ಗೆ ಕಷ್ಟ ಆಗ್ಬಿಡುತ್ತೆ ಅಂತ. ಬಿಕಾಸ್ ನಾನು ಕಂಪ್ಲೀಟ್ಲಿ ಆಪೋಸಿಟ್, ಸಿಕ್ಕಾಬಿಟ್ಟೆ ತಲೆಹರಟೆ ಮಜಾ ಮಾಡುವಂತದ್ದು. ನಾನು ಅವ್ರ ಒಂಥರ ಕಾಲೇಜ್ ಹುಡುಗಿರ್ತಾರೆ, ಆರಾಮಾಗಿರೋಣ, ಆ ಥರ ತಲೆಹರಟೆ ಮಾಡ್ಕೊಂಡಿರೋಣ ಅಂತ ಯೋಚನೆ ಮಾಡುತ್ತೆ. ಬಟ್ ಅಷ್ಟರಲ್ಲಿ ಅವರು ಇಲ್ಲ, ನಾನು ಹಿಂಗೆ ಇರ್ತೀನಿ, ನಾನು ಸ್ವಲ್ಪ ಈ ಸೀರಿಯಸ್ ವಿಚಾರದ ಬಗ್ಗೆ ಜಾಸ್ತಿ ಮಾತಾಡ್ತೀನಿ ಅಂತ ಅದೊಂದು. ಸೊ ಎಲ್ಲೊಂದ್ ಕಡೆ ಎಂಡ್ ಆಫ್ ದ ವೀಕ್ ನಂಗೆ ತುಂಬಾ ಬೇಜಾರಾಗಿ, ತುಂಬಾ ಬೈದೆ ಕೊಟ್ಟು, ತುಂಬಾ ಜಗಳ ಆಡಿದ್ದೀನಿ ನಾನು ಅವರು. ತುಂಬಾ ವಿಚಾರಗಳು ನೋಡಕ್ ಸಿಕ್ಕಿಲ್ಲ ಆಡಿಯನ್ಸ್ಗೆ. ಬಟ್ ನಾನು ಅವರು ತುಂಬಾ ಜಗಳ ಆಡಿದೀವಿ, ಸೇಂಗ್ ಇಲ್ಲ ಅಣ್ಣ ನೀವು ಇನ್ನೂ ಆಚೆ ಇದ್ ಮಾಡ್ಬೇಕು. ಎಲ್ಲ ಒಂದ್ ಕಡೆ ನೀವೇ ಅವ್ರನ್ನ, ಅಂದ್ರೆ ಅವರು ಜಾಸ್ತಿ ನಿಮ್ಗೆ ಮೋಟಿವೇಶನ್ ಸ್ಪೀಚ್ ಕೊಡ್ತಾ ಇದ್ರು. ಸೊ ಎಲ್ಲ ಒಂದ್ ಕಡೆ ನೀವು ಆ ಮನೇಲಿ ಹೆಂಗ್ ಇರ್ಬೇಕು, ಈ ತರ ಪ್ಲಾನ್ ಮಾಡೋಣ ಅಂತ ಒಂದಷ್ಟು ಗೇಮ್ ಪ್ಲಾನ್ಸ್ ನ ನೀವು ಮಾಡ್ತಿದ್ರಿ ಅಂತ. ಹೌದು, ಅವ್ರ ಜೊತೆ ಅದ್ರ ಬಗ್ಗೆನೇ ಮಾತಾಡ್ತಾ ಇದ್ವಿ, ಹಿಂಗ್ ಮಾಡೋಣ, ಇವ್ರ ಜೊತೆ ಇದ್ ಮಾತಾಡೋಣ, ಅಲ್ಲೋಗಿ ಇದ್ ಮಾಡೋಣ. ಬಿಕಾಸ್ ನಾವಿಬ್ರು ಜಂಟಿ ಅಂದ್ಮೇಲೆ ಒಂದೇ ನಾವು. ಸೊ ಅಲ್ಲಿ ನಾವು ಯಾವ ತರದ್ ಇದ್ ಮಾಡ್ಬೋದು, ಯಾವ ತರದ್ ಪ್ಲಾನ್ ಮಾಡ್ಬೋದು, ಹಿಂಗ್ ಮಾಡ್ಬೋದು, ಈ ತರದ್ ಕಾನ್ವರ್ಸೇಷನ್ಸ್ ಇನ್ನು ಮುಂದೆ ಮಾಡಬಹುದು, ಇದೆಲ್ಲ. ಅಂದ್ರೆ ಎಲ್ಲಾ ತರದ್ ಕಾನ್ವರ್ಸೇಷನ್ಸ್ಗೂ ಓಪನ್ ಇರಿ ಅಂತ ಕೇಳ್ಕೊಂಡಿದ್ದಷ್ಟೇ. ನಾನೇನು ಫೋರ್ಸ್ ಮಾಡಿ ಈ ಎಮೋಷನ್ ಕೊಡಿ ಅಂತ ಕೇಳಲಿಲ್ಲ. ನಾನು ಹೇಳಿದ್ದು ಎಲ್ಲಾ ತರದ, ಈಗ ಫ್ಲರ್ಟಿಂಗ್ ಆಗಿರ್ಬೋದು, ಯಾವುದೇ ತರದ ಕಾನ್ವರ್ಸೇಷನ್ ಬೇಕಿರೋ ಬರ್ಬೋದು, ಎಲ್ಲಾ ತರದ್ ಇದಕ್ಕೂ ಓಪನ್ ಆಗಿರಿ, ಖುಷಿಯಾಗಿ ಇದ್ ಮಾಡಿ ಅಂತ. ಬಿಕಾಸ್ ಅವ್ರಿಗೆ ಅವ್ರಿಗೆ ಇದ್ದಿದ್ದ ಒಂದ್ ಚೌಕಟ್ಟು ಬಿಟ್ಟು ಬೇರೆ ಯಾವ್ದಿದು ಅವ್ರು ತೋರ್ಸ್ಕೊಂತಾ ಇರ್ಲಿಲ್ಲ, ಅದೊಂದು ಲಿಮಿಟ್ ಅಂತ. ಸೊ ಎಲ್ಲೋ ಒಂದ್ ಕಡೆ ಅವ್ರನ್ನ ಅವರೇ ಲಿಮಿಟ್ ಮಾಡಿದಾಗ ಕಷ್ಟ ಆಗ್ಬಿಡುತ್ತೆ. ನಾವು ಜೀವಿಸ್ಬೇಕಲ್ಲ ಪ್ರತಿದಿನ ಆಸ್ ಹ್ಯೂಮನ್ಸ್. ಸೊ ಅವ್ರಿಗೆ ಅದು ಕಷ್ಟ ಆಯ್ತು ಅಂತ. ಐ ಥಿಂಕ್ ಅಕಸ್ಮಾತ್ ಸ್ವಾಪ್ ಮಾಡಕ್ ಚಾನ್ಸ್ ಸಿಕ್ಕಿದ್ರೆ ಲಿಟರಲಿ ಅವ್ರು ಬಿಟ್ಟು ಬೇರೆ ಯಾರೇ ಇದ್ರು ನಾನು ಸ್ಟಿಲ್ ಉಳ್ಕೊಂಡ್ಬಿಡ್ತಾ ಇದ್ದೆ. ಹಾಗಿದ್ರೆ ಯಾರನ್ನ ಸೆಲೆಕ್ಟ್ ಮಾಡ್ತಿದ್ರಿ ನೀವು ಅವ್ರು ಬಿಟ್ಟು ಅಂತ ಅಂದಿದ್ರೆ? ಐ ಥಿಂಕ್ ಸ್ಪಂದನ ಸೆಲೆಕ್ಟ್ ಮಾಡ್ತಾ ಇದ್ದೆ, ಮಂಜು ಭಾಷಿಣಿ ಅವ್ರನ್ನ ಸೆಲೆಕ್ಟ್ ಮಾಡ್ತಾ ಇದ್ದೆ. ಇವರಿಬ್ರಲ್ಲಿ ಯಾರಾದ್ರೂ ಒಬ್ರನ್ನ 100% ಚಾನ್ಸ್ ಸಿಕ್ಕಿದ್ರೆ ಸೆಲೆಕ್ಟ್ ಮಾಡ್ತಾ ಇದ್ದೆ. ಬಟ್ ಅದು ಬಿಟ್ರೆ ಲಿಟರಲಿ ಅವ್ರು ಬಿಟ್ಟು ಬೇರೆ ಯಾರೇ ಇದ್ರು ನಾನು ಉಳ್ಕೊಂತ ಇದ್ದೆ. ಅದೇ ಅದು ಸೀರೀಸ್ ಆಫ್ ಬ್ಯಾಡ್ ಲಕ್ ಇವೆಂಟ್ಸ್ ಅಂತ ಹೇಳ್ತಾರೆ, ಆ ತರದ್ದು ಒಂದಿದ್ದು ಅಷ್ಟೇ. ಓಕೆ, ಸೊ ಇನ್ನೊಂದು ಸರ್, ಅವ್ರ ಜೊತೆ ಇರುವಾಗ ಕೆಲವೊಂದೆಲ್ಲ ಕ್ಲಿಪ್ಸ್ ಎಲ್ಲ ವೀಕೆಂಡ್ ಅಲ್ಲಿ ಸರ್ ಕೂಡ ತೋರಿಸ್ತಾ ಇದ್ರು. ಅವರ ಗೊರಕೆಯಿಂದ ನೀವು ಡಿಸ್ಟರ್ಬ್ ಆಗ್ತಿದ್ರಿ, ಸೊ ನಿದ್ದೆ ಎಲ್ಲ ಆಗ್ತಾನೆ ಇರ್ಲಿಲ್ಲ. ಸೊ ಮತ್ತೆ ಅವ್ರು ಅರ್ಲಿ ಮಾರ್ನಿಂಗ್ ನಿಮ್ಮನ್ನ ಜಿಮ್ ಏರಿಯಾ ಕರ್ಕೊಂಡು ಹೋಗ್ತಿದ್ರು. ಸೊ ಇದೆಲ್ಲ ಎಲ್ಲ ಒಂದ್ ಕಡೆ ನಿಮ್ಗೆ ಏನ್ ಅನಿಸ್ತಿತ್ತು? ಅಂದ್ರೆ ಕಷ್ಟ ಆಗ್ತಿತ್ತಾ, ಇಲ್ಲ ಪರವಾಗಿಲ್ಲ ಏನಾದ್ರು ನಾನು ಟ್ರೈ ಮಾಡ್ಬೋದು ಅಂತ ಏನಾದ್ರು ಅನ್ಕೋತಿದ್ರ? ಹೇಗೆ? ಇಲ್ಲ ಕಷ್ಟ ಆಯ್ತು. ಬಿಕಾಸ್ ನಿದ್ದೆ ಮಾಡಕ್ ಬಿಡಲ್ಲ ಅಂದ್ರೆ ಕಷ್ಟನೇ ಅಲ್ವಾ ಮ್ಯಾಮ್. ಈಗ ಊಟನೇ ಅಲ್ಲಿ ಸ್ವಲ್ಪ ಒಂದ್ ಲಿಮಿಟ್ ಸಿಗ್ತಾ ಇತ್ತು, 2 ಹೊತ್ತು ಊಟ ಇಷ್ಟಿಷ್ಟು ಸಿಗ್ತಾ ಇತ್ತು, ವೆರಿ ಲಿಟಲ್, ಏನ್ ಹೊಟ್ಟೆ ತುಂಬಲ್ಲ. ಅದು ನಾವ್ ಹೆಂಗೋ ಮ್ಯಾನೇಜ್ ಮಾಡ್ಬೇಕು ಅದ್ರಲ್ಲೇ. ಆ ದಿನಸಿ ಅದಿರೋದು, ಆ ಗೇಮ್ ಇರೋದು ಆ ತರ, ಐ ಅಂಡರ್ಸ್ಟ್ಯಾಂಡ್. ಬಟ್ ನಿದ್ದೆ ಇಂಪಾರ್ಟೆಂಟ್. ಊಟ ಇಲ್ದೆ ಹೋದ್ರು ಪರವಾಗಿಲ್ಲ, ನಿದ್ದೆ ಸಿಕ್ಕಾಬಡೆ ಇಂಪಾರ್ಟೆಂಟ್. ಕಂಪ್ಲೀಟ್ ಆಗಿ ಇವತ್ತು ನಾನು ಬಂದು ಕುತ್ಕೊಂಡು ಫಂಕ್ಷನ್ ಮಾಡ್ಬೇಕು, ಇಂಟರ್ವ್ಯೂ ಸೂಪರ್ ಆಗಿ ಕೊಡ್ಬೇಕು ಅಂತ ಹೇಳಿದ್ರೆ ನಂಗೆ ನಿದ್ದೆ ಇಂಪಾರ್ಟೆಂಟ್. ನಿನ್ನೆ ಎಲ್ಲ ನಿದ್ದೆ ಮಾಡ್ಕೊಂಡು ನಾನು ಬಂದು ಈ ಒಂದು ಇಂಟರ್ವ್ಯೂ ಕೊಟ್ರೆ ಅದ್ರಲ್ಲಿ ಒಂದು ಅರ್ಥ ಇರುತ್ತೆ. ಸೊ ನಿದ್ದೆ ಮಾಡಕ್ಕೂ ನಾವೆಲ್ಲ ತುಂಬಾ ಟ್ರೈ ಮಾಡ್ತಾ ಇರ್ತೀವಿ. ಬಿಕಾಸ್ ಅದು ಮಲ್ಕೊಂಡಾಗ್ಲೂ ಮನೇಲಿ ನಾಳೆ ಏನ್ ಮಾಡ್ಬೋದು, ಹೆಂಗ್ ಆಟ ಆಡ್ಬೋದು, ಏನೇನ್ ಮಾಡ್ಬೋದು ಅಂತ ಈ ತರದ ಯೋಚನೆಗಳು ಸಿಕ್ಕಾಪಟ್ಟೆ ಜಾಸ್ತಿ. ಆ ಯೋಚನೆಗಳ ನಡುವೆ ಸರಿ ಓಕೆ ರಿಲ್ಯಾಕ್ಸ್ ಆರಾಮಾಗಿ ಮಲ್ಕೋ, ಈಗ ಆರಾಮಾಗಿರು ಅಂತ ಹೇಳ್ಬಿಟ್ಟು ಆ ತರದನ್ನೇ ಹೆಂಗೋ ಕನ್ವಿನ್ಸ್ ಮಾಡ್ಕೊಂಡು ನಾವು ಮಲ್ಕೊಂಡಿರ್ತೀವಿ. ಆ ಟೈಮಲ್ಲಿ ಹಿಂಗೆ ಸೌಂಡು ಇದೆಲ್ಲ ಆದಾಗ
ಏನೋ ಫಸ್ಟ್ ಟೈಮ್ ಏನೋ ಆದಾಗ ನಕ್ ಬಿಡ್ತೀವಪ್ಪ, ಹೋಗ್ತಾ ಹೋಗ್ತಾ ನಾವು ಮಲ್ಕೋಬೇಕಲ್ಲ, ಜೆನ್ಯೂನ್ ಆಗಿ ಕಷ್ಟ ಆಗುತ್ತೆ. ಹೌದು ಈಗ ನೀವು 7 ದಿನ ಒಬ್ರ ಜೊತೆ ಇರ್ಬೇಕು ಅಂತ ಬಂದಾಗ ನೀವ್ ಪಕ್ಕ ಅಷ್ಟು ಜೋರಾಗಿ ಗೊರಕೆ ಹೊಡಿತಾ ಇರ್ಬೇಕಾದ್ರೆ ಯು ವಿಲ್ ಆಲ್ಸೋ ಫೀಲ್ ಲೈಕ್ ಏನ್ ಮಾಡೋದು, ತುಂಬಾ ಜೋರಾಗಿ ಹೊಡೆದಾಗ ಏನ್ ಮಾಡೋದು ಅಂತ. ಬಿಕಾಸ್ ನಂಗ್ ಮಾತ್ರ ಅಲ್ಲ, ಪಕ್ಕದಲ್ಲಿರೋ ಬೆಡ್ ಅವರು ಇವ್ರಿಗೆಲ್ಲ ಅವ್ರಿಗೆ ಅಷ್ಟು ಜೋರಾಗಿ ಕೇಳಿಸ್ತಾ ಇರ್ಬೇಕಾದ್ರೆ ನಾನು ಪಕ್ಕದಲ್ಲಿದ್ದಾಗ ಇನ್ನೂ ಜೋರಾಗಿ ಕೇಳಿಸ್ತಾ ಇತ್ತು. ಸೊ ಆ ವಿಡಿಯೋನಲ್ಲಿ ಏನ್ ತೋರಿಸಿದ್ರು ಆ ಶೋನಲ್ಲಿ ಜೆನ್ಯೂನ್ ಆಗಿ ಒಂದ್ ಸ್ವಲ್ಪ ತಲೆ ಕೆಡಿಸ್ಕೊಂಡ್ಬಿಟ್ಟು ಹಿಂಗೆಲ್ಲ ಮಾಡ್ಕೊಂಡು ಅಯ್ಯೋ ಏನ್ ಮಾಡೋದು ಅಂತ ತುಂಬಾ ಓದಾಡ್ಬಿಟ್ಟಿದ್ದೆ. ಅಂಡ್ ನೆಕ್ಸ್ಟ್ ಡೇ ಬೇರೆ ನಿದ್ದೆ ಇಲ್ಲ, ಎಬ್ಬಿಸ್ಬಿಟ್ರು, ಕರ್ಕೊಂಡ್ಬಂದ್ಬಿಟ್ರು. ಅವಾಗ ನಾನು ಕ್ಯಾಮ್ರಾ ನೋಡ್ಬಿಟ್ಟು ಹೇಳಿದ್ದು ನಂಗಾಗೆಲ್ಲ ಬಿಗ್ ಬಾಸ್ ನೀವೇ ಹೋಗಿ ಮಲ್ಕೊಡಿ ಅವ್ರ ಪಕ್ಕದಲ್ಲಿ, ನಿಮ್ಗೆ ಗೊತ್ತಾಗ್ಲಿ ಬಿಗ್ ಬಾಸ್ ಅಂತಿದ್ದು ಬಿಗ್ ಬಾಸ್ ಅಂತ ಆಗುತ್ತೆ ಬೆಳಗ್ಗೆ, ನಿಮ್ಗೂ ಗೊತ್ತಾಗುತ್ತೆ ಅಂತೆಲ್ಲ ಹೇಳ್ಬಿಟ್ಟು ಸುಮ್ನೆ ಹಿಂಗೆ ಮಾತಾಡಿದ್ದೆ. ಬಟ್ ಒಂದ್ ಇದು ವೈರಲ್ ಆಗಿತ್ತು. ಬಟ್ ಐ ಥಿಂಕ್ ಇವೆಂಚುಲಿ ಅದು ಅಭ್ಯಾಸ ಆಗ್ಬಿಡುತ್ತೆ. ಐ ಥಿಂಕ್ ಒಂದ್ 2 ವಾರ ಇದ್ರೆ ಅದು ಕೂಡ ಅಭ್ಯಾಸ, ಮೋಟರ್ಸ್ ಅದು ಕೂಡ ಅಭ್ಯಾಸ ಆಗ್ಬಿಡುತ್ತೆ. ಬಟ್ ಫಸ್ಟ್ ವೀಕ್ ಅಲ್ವಾ ಹೊಸದು ಎಲ್ಲ. ಅಂದ್ರೆ ನಿಮ್ಮಿಬ್ರಲ್ಲಿ ಸ್ವಲ್ಪ ನೀವೇನೇನೆ ಕಾಮಿಡಿ ತರೋದಕ್ಕೆ ಟ್ರೈ ಮಾಡ್ತಿದ್ವಿ, ಸ್ವಲ್ಪ ಎಂಟರ್ಟೈನ್ಮೆಂಟ್ ಇದ್ರ ಕಡೆ ಗಮನ ಕೊಡ್ತಿದ್ರಿ. ಸೊ ಎಲ್ಲ ಒಂದ್ ಕಡೆ ಅವರು ಕೂಡ ಟ್ರೈ ಮಾಡಿದಿದ್ರೆ ಇನ್ನೊಂದ್ ಸ್ವಲ್ಪ ದಿನ ಇರ್ಬೋದಾಗಿತ್ತು ಅಂತ ಅನ್ಸುತ್ತೆ. ಅದು ಏನ್ ಗೊತ್ತಾ, ನಾವು ಮಾತುಗಳಲ್ಲೇ ಕಾಮಿಡಿ ಇದೆಲ್ಲ ಆಚೆ ತರ್ಬೋದು ಮ್ಯಾಮ್. ಅಂದ್ರೆ ನಾನು ಒಂದು ಸಿನಿಮಾ ಡೈಲಾಗ್ ಅಥವಾ ಸಿನಿಮಾ ಹಾಡು ಅಥವಾ ಡ್ಯಾನ್ಸ್ ಮಾಡ್ಬಿಟ್ಟೆ ನಾನು ಇದ್ ಮಾಡ್ಬೇಕು ಅಂತ ಏನಿಲ್ಲ. ನಾವಿಬ್ರು ಕೂತ್ಕೊಂಡು ಮಾತಾಡ್ತಾ ಇರ್ಬೇಕಾದ್ರೆ ಯಾವ್ದೋ ಒಂದು ರೆಫರೆನ್ಸ್ ತಗೊಂಡು ಏನೋ ಒಂದು ಯಾರ್ದೋ ಒಬ್ರ ಬಗ್ಗೆ ಮಾತಾಡಿ ಏನೋ ಕಾಲ್ ಎಳೆಯೋದು ರೆಗ್ಯುಲರ್ ನಾವ್ ಮಾಡೋದು ದಿನನಿತ್ಯದಲ್ಲಿ. ಅದೇ ಜನ ನೋಡಕ್ ಇಷ್ಟಪಡ್ತಾರೆ. ಅವ್ರು ಮೋಸ್ಟ್ಲಿ ಏನ್ ಅನ್ಕೊಂಡಿದ್ರು ನಾನು ಹಾಡ್ತೀನಿ ಅಥವಾ ನಾನು ಡ್ಯಾನ್ಸ್ ಮಾಡ್ತೀನಿ, ಇದ್ರ ಮೂಲಕ ನನ್ನ ಕಲೆಯ ಪ್ರದರ್ಶನ ಆಗುತ್ತೆ ಅಂತ. ಬಟ್ ಅದು ಆ ತರದ್ ಶೋ ಅಲ್ವಲ್ಲ, ಅದು ಇರೋದೇ ವ್ಯಕ್ತಿತ್ವದ ಬಗ್ಗೆ ಮಾತಾಡೋದ್ ಶೋ ಅದು. ಸೊ ನಾನು ಡ್ಯಾನ್ಸ್ ಮಾಡ್ತೀನಿ, ನಾನು ಹಾಡ್ತೀನಿ ಅಂತೆಲ್ಲ ಬಂದಾಗ ಮ್ಯಾಮ್, ನಾರ್ಮಲಿ ರಿಯಾಲಿಟಿ ಶೋಸ್ ನಲ್ಲಿ ಯಾವುದೇ ಟಿವಿ ಶೋ ಇರ್ಬೇಕಾದ್ರೂ ಕೂಡ ನೀವು ಯಾವುದೇ ಹಾಡು ಅಥವಾ ಯಾವುದೇ ಒಂದು ಇದು ತಗೊಂಡಾಗ್ಲೂ ಅಷ್ಟೇ ಕಾಪಿ ರೈಟ್ಸ್ ಇರುತ್ತೆ ಪ್ರತಿಯೊಂದು ಇದಕ್ಕೂ. ಸೊ ಅವ್ರೊಂದು 1000 ಸಲ ಯೋಚನೆ ಮಾಡ್ಬೇಕು,